ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಇವತ್ತು ಬಾರ್ಬಿಕ್ಯೂ ನೇಷನ್ ಸ್ಟೈಲಲ್ಲಿ ಚೀಸಿ ಪೊಟ್ಯಾಟೋಸನ್ನು ಮಾಡೋಣ. ಕ್ರೀಮಿ ಚೀಸಿ ಪೊಟ್ಯಾಟೋಸನ್ನ ಮಾಡೋಣ. ಬಟ್ ನಾನಿಲ್ಲಿ ಚೀಸ್ನ ಯೂಸ್ ಮಾಡ್ತಾ ಇಲ್ಲ, ಬರೀ ಕ್ರೀಮಿ ಪೊಟ್ಯಾಟೋಸ್ನ ನಾನು ಮಾಡ್ತಾ ಇರೋದಿಲ್ಲಿ. ನಾನಿಲ್ಲಿ 1 kg ಆಗೋಷ್ಟು ಚಿಕ್ಕ ಬೇಬಿ ಪೊಟ್ಯಾಟೋಸ್ನ ತೊಗೊಂಡಿದ್ದೀನಿ. ಅದನ್ನ ನೀವು ಕ್ಲೀನಾಗಿ ತೊಳೆದ್ಬಿಟ್ಟು 2 ವಿಸಿಲ್ ಹೊಡಿಸ್ಬೇಕು. 2 ವಿಸಿಲ್ನ ಬಿಡಬೇಕು. 2 ವಿಸಿಲ್ ಬಿಟ್ಬಿಟ್ಟು ಸಿಮ್ಮಲ್ಲಿ 5 ನಿಮಿಷ ಬೇಯಿಸ್ಕೋಬೇಕು. ಪೊಟ್ಯಾಟೋಸು ಬಾಯ್ಲ್ ಆಗೋ ಅಷ್ಟೊತ್ತಿಗೆ ಅಂದರೆ ನಾವು ಇದಕ್ಕೆ ಬೇಕಾಗಿರುವಂಥ ಕ್ರೀಮ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ಕ್ರೀಮ್ಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಒಂದು 15ರಿಂದ 20 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ನಾನು ಬಾದಾಮನ್ನು ತೊಗೋತಾ ಇದ್ದೀನಿ. ಬಾದಾಮು ಇಲ್ಲಿ ಒಂದು 20ರಿಂದ 25 ಬಾದಾಮಿ ತೊಗೊಂಡಿದ್ದೀನಿ. ನಾನು ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ನೆನೆಸ್ಕೋತಾ ಇದ್ದೀನಿ ಇಲ್ಲಿ ಬಿಸಿ ನೀರಲ್ಲಿ. ಬೇಕಂದರೆ ನೀವು ಬಿಸಿ ನೀರಲ್ಲೂ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಕೋಲ್ಡ್ ವಾಟ್ರಲ್ಲಿನೂ ನೆನೆಸ್ಕೋಬೇಕು. ನಾರ್ಮಲ್ ವಾಟ್ರಲ್ಲೂ ನೆನೆಸ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ನಾರ್ಮಲಾಗಿ ತೆಗೆದಿದ್ದೀನಿ ನಾನು. ಒಂದು 15 ಮಿನಿಟ್ಸು, 15 ಇಲ್ಲ 20 ಮಿನಿಟ್ಸ್. ನಾನು ಬಿಸಿ ನೀರಲ್ಲಿ ಮಾಡ್ಕೊಂಡಿರೋದನ್ನ 15 20 ಮಿನಿಟ್ಸಲ್ಲಿ ಅದು ಬಾದಾಮ್ದು ಮೇಲ್ಗಡೆ ಎಲ್ಲ ತೆಗ್ದಿದ್ದೀನಿ. ಹಾಗೆ ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ನಮಗೆ ಬೆಳ್ಳುಳ್ಳಿನ ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕ್ಕೊಂಡು, ಹಾಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಶೇಜ್ವಾನ್ ಚಟ್ನಿನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಮಯೋನೀಸು, ವೆಜ್ ಮಯೋನೀಸ್ ನೀವು ಹೋಮ್ ಮೇಡ್ ಆದರೂ ತೊಗೋಬೋದು, ಇಲ್ಲಾಂದರೆ ರೆಡಿಮೇಡ್ ಮಯೋನೀಸ್ ಆದರೂ ತೊಗೋಬೋದು. ಅದನ್ನ ತೊಗೊಂಡು ಆಮೇಲೆ ಆರಿಗೇನೋ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರುಬ್ಬೋದ್ರಲ್ಲಿ. ಮತ್ತು ಚಿಲ್ಲಿ ಫ್ಲೇಕ್ಸು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ನನಗೆ ಟ್ಯಾಂಗಿ ಫ್ಲೇವರು ಬೇಕು, ಸ್ಪೈಸಿನೂ ಬೇಕು, ಕ್ರೀಮಿನೂ ಬೇಕು. ಅದಕ್ಕೆ ಈ ಕ್ರಿಸ್ಪಿ ಪೊಟ್ಯಾಟೋಸಿಗೆ ಎಲ್ಲ ಮಿಕ್ಸ್ಚರ್ ಇದ್ರೇ ಚೆನ್ನಾಗಿರೋದು. ಹಾಗೆ ಪೊಟ್ಯಾಟೋನು ಬೆಂದಿದೆ. ಒಂದೊಂದೇ ಆಗಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಪೊಟ್ಯಾಟೋನ. ನೀವು ತುಂಬಾ ಒತ್ತಬೇಡಿ, ಸುಮ್ಮನೆ ನಿಮ್ಮದು ಕೈಯಲ್ಲಿ ಪಾಮಲ್ಲಿ ಒತ್ತಿದ್ರೆ ಸಾಕು. ನೋಡಿ, ಈ ಥರ ಎಲ್ಲ ಮಾಡಿಟ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಆ ಬ್ಯಾಟರ್ನ ಪೊಟ್ಯಾಟೋಸ್ನ ಎದ್ಬಿಟ್ಟು ಫ್ರೈ ಮಾಡೋಕ್ಕೆ ನಾನಿಲ್ಲಿ ಕಾರ್ನ್ಫ್ಲವರು ಮತ್ತು ಮೈದಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀವು ಮೆಣಸು ಪೌಡ್ರ್ ಹಾಕೋದಾದರೆ ಹಾಕೋಬೋದು. ಇದನ್ನು ತಿಕ್ಕಾಗಿ ಇವಾಗ ಬಜ್ಜಿಗೆ, ಮೆಣಸಿನ್ಕಾಯಿ ಬಜ್ಜಿಗೆ ನಿಮ್ಗೆ ಯಾವ ಥರ ಅಂತ ತಿಕ್ನೆಸ್ಸು ಬ್ಯಾಟರ್ನ ರೆಡಿ ಮಾಡ್ತೀರೋ ಅದು ಇದು ಮಾಡ್ಕೊಳ್ಳಿ. ನಾನಿಲ್ಲಿ ಡೀಪ್ ಆಯಿಲ್ ಫ್ರೈ ಮಾಡ್ತಾ ಇರೋದ್ರಿಂದ ನಾನು ಎಣ್ಣೆಗೆ ಬಿಟ್ಕೋತಾ ಇದ್ದೀನಿ ಒಂದೊಂದನೇ ಅದು ಡಿಪ್ ಮಾಡಿಬಿಟ್ಟು. ಇಲ್ಲಾಂದರೆ ನೀವು ತವಾ ಮೇಲೇನೂ ಶಾಲೋ ಫ್ರೈನೂ ಮಾಡ್ಕೋಬೋದು. ಎರಡೂ ಕಡೆ ನಿಮಗೆ ಗೋಲ್ಡ್ ಕಲರಾಗಿ ಬಂದರೆ ನೋಡಿ, ಈ ಥರ ಗೋಲ್ಡ್ ಕಲರಾಗಿ ಬಂದಾದಮೇಲೆ ನೀವು ಇದನ್ನು ತಕ್ಕೊಂಡು ಸರ್ವ್ ಮಾಡ್ಕೋಬೋದು. ಪೊಟ್ಯಾಟೋಸು ಆಚೆಯಿಂದ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಸಾಫ್ಟಾಗಿರಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮಾಡಿ ನೋಡ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಆಚೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮೇಲೆ ನೀವು ಈ ಕ್ರೀಮ್ನ ಸರ್ವ್ ಮಾಡ್ಬೋದು. ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇದಕ್ಕೆ ನೀವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಮತ್ತು ಕೊತ್ತಂಬರಿಯಿಂದ ಗಾರ್ಲಿಷ್ ಮಾಡ್ಕೋಬೋದು. ನಿಮಗೆ ಕ್ರೀಮು ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ನೀವು ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ನೀವು ಈ ತಿಕ್ನೆಸ್ನ ನೀವು ಮೇಂಟೈನ್ ಮಾಡ್ಬೋದು. ಈ ರೀತಿಯಾಗಿ ನೀವು ಫುಲ್ಲು ಕ್ರೀಮ್ನ ಪೊಟ್ಯಾಟೊ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ನಾನು ಮೇಲೆ ಇಲ್ಲಿ ಗಾರ್ನಿಷ್ಗೆ ಕೊರಿಯಾಂಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಸರ್ವಿಂಗ್ ಇದು ಮಾಡ್ತಾಯಿದ್ದೀನಿ. ಒಂದು ಸತಿ ಮನೇಲಿ ಮಾಡಿ ನೋಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಆಚೆ ಅನ್ಹೆಲ್ದಿಯಾಗಿ ತಿನ್ನೋಕ್ಕಿಂತ ನೀವು ಮನೇಲೇ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿ ಕೊಡ್ಬೋದು. ಥ್ಯಾಂಕ್ ಯು.